ಅಷ್ಟೇ ಇದೆ. ಇಲ್ಲಲ್ಲ ಅದು ಎಲ್ಲ ಬಿಡ ನೀನು ಹಗ್ಗ ಬಿಡು ಹುಡುಗಿ ಏನದು ರವಿರೇ ಇದು ಮನೆಗೆ ಹುಟ್ಟಿರೋ ಕರುಗಳು ಸರ್? ಎರಡು ಮನೆ ಹುಟ್ಟಿರೋದನ್ನೇ. ಎಷ್ಟು ತಿಂಗಳು ಇದಕ್ಕೆ? ಸರ್ ಇದು ವರ್ಷದ ಮೇಲೆ 14 ದಿನ ಆಗದೆ. ಯಾವ ಊರು ಇದು? ಈ ಕರ್ನಾಟಕಪುರ ಹನುಮಂತಣ್ಣವ್ರದ್ದು. ಈಗ ಇದೆಯಾ ಓರಿಯೋದು? ಇದೆ ಊರಿಗೆ. ಒಟ್ಟು 3 ಓರಿಗಳು ಇದ್ವಲ್ಲ ಅವ್ರದ್ದು? ಇದಾವೆ, ಈಗ ಇದಾವೆ 3 ಊರು ಇದೆ. ಇದು ಸೇಮ್ ಊರಿದ, ಇದು ಬೇರೆದಾ? ಅದು ಬೇರೆದು, ಅದೇ ಊರಿದೆ, ಇನ್ನೊಂದು ಬೇರೆ ಊರಿದೆ. ಅವ್ರ ಮನೆ ಇದೆ, ಬೇರೆ ಊರಿದು. ಹಾಂ ಹಾಂ. ಇದೆಷ್ಟು ತಿಂಗಳದು? ಅದು ಈಗ ಒಂದು 4 ತಿಂಗಳು ಆಗಿರ್ಬೇಕು ಸರ್ ಅದಕ್ಕೆ. ಹಾಂ ಹಾಂ. ಏನು ಕೂಟ ಹಾಕೊಂತೀರಾ, ವ್ಯಾಪಾರ ಬಂದರೆ ಕೊಡ್ತೀರಾ? ಸರ್ ಬಂದರೆ ಕೊಡ್ತೀನಿ, ಇಲ್ಲ ಕೂಟು ಸಿಕ್ಕಿದ್ರು ಹಾಕ್ತೀನಿ ಸರ್. ಕೂಟ ಸಿಕ್ಕಿದ್ರು ಹಾಕ್ತೀರಾ? ಸಿಕ್ಕಿದ್ರು ಹಾಕ್ತೀನಿ. ಮೊಬೈಲ್ ನಂಬರ್ ಹೇಳಿ. 9880 ಹಾಂ 35 ಹಾಂ 8035. 8035. ನಿಮ್ಮ ಪ್ರಕಾರ ಬಿತ್ತನೆಗೆ ಬರೋ ಸಾಧ್ಯತೆ ಇದೆಯಾ? ಅಂತ ಇದಿಲ್ಲ ಸರ್. ಬಿತ್ತನೆಗೆ ಒಂದು ಎತ್ತಾಗುತ್ತೆ, ದೊಡ್ಡ ಎತ್ತಾಗುತ್ತೆ. ಹಾಂ ಹಾಂ. ಹಿಂಗಿರ್ಲಿಲ್ಲ ಕರ ಮೊನ್ನೆ. ಹಾಂ. ಕುಡಿಯೋದು ಬಿಟ್ಮೇಲೆ ಚೆನ್ನಾಗಿದೆ ಸರ್. ಹಾಗೆ ಹೌದಾ? ಇಲ್ಲ ಕುಡಿಯೋವಾಗ ಚೆನ್ನಾಗಿ ಆಗ್ತದೆ ಅಂತಾರೆ. ಕುಡಿಯೋದು ಬಿಟ್ಮೇಲೆ ಸರ್ ಚೆನ್ನಾಗಿರೋದು. ಹುಳಿ ಹಾಲು ಕುಡಿದು ಬಿಡ್ತಾವಲ್ಲ. ಹಾಂ ಅದೇ ಅದೇ ಅದೇ. ಕರ ಚೆನ್ನಾಗಿ ಪಲ್ಲಾಗೈತೆ ತಿರ್ಗಿದ್ರಮ್ಮ? ನಮ್ಮ ಇನ್ನೊಂದು 15 ದಿನದಲ್ಲಿ ಕರ ಹಾಕೊಂಬೇಕು ಸರ್ ಅದು. ಹೌದಾ? ಹಾಂ ಹಾಂ ಹಾಂ. ಅಂದರೆ ಒಂದು 6 ತಿಂಗಳವರೆಗೂ ಕುಡಿತಾ ಅಲ್ಲೋ ಅಥವಾ ಇನ್ನೂ ಜಾಸ್ತಿ? 8 ತಿಂಗಳು 8.5 ತಿಂಗಳ ಗಂಟ ಕುಡಿತು. ಹಾಂ ಹಾಂ. ಅವಾಗೇ ಚೆನ್ನಾಗಾಗೋದು, ಹುಳಿ ಹಾಲು ಚೆನ್ನಾಗಾಗುತ್ತೆ ಅಂತ ಕರುಗಳು ಅಂತಾರೆ. ಚೆನ್ನಾಗಾಗೋದು. ಹೌದು. ಈಗ ಒಂದು 3 ತಿಂಗಳಾಗದ ಅಷ್ಟೇ ಹಾಲು ಕುಡಿಯೋದು ಬಿಟ್ಟು. ಹಾಂ ಹಾಂ ಹಾಂ. ಸೇಮ್ ತಿರ್ಗಿ ಅದೇ ಊರಿಗೆ ಕೊಡ್ಸಿದ್ದೀರಾ? ಅದೇ ಊರಿಗೆ. ಗಂಡನಿಗೆ ಹೇಳಿದೆ ಬೇರೆ ಕಡೆ ಹಾಕೊಂಡು ಹೋಗ್ತೀನಿ ಅಂತ, ಬೇಡ ಅಂದರು. ಹಾಂ ಹಾಂ. ನಿಮ್ಗೆ ಹತ್ರ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ? ಇಲ್ಲ, 4 ಕಿಲೋಮೀಟ್ರ್ ಆಗಲ್ಲ ಸರ್, ಒಂದು 3 ಕಿಲೋಮೀಟ್ರ್ ಆಗುತ್ತೆ ಸರ್. ಹಾಂ. ಗಂಗಣ್ಣವ್ರದ್ದು ಎಷ್ಟು ದೂರ ಆಗುತ್ತೆ? ಗಂಗಣ್ಣವ್ರದ್ದು ಒಂದು 12 ಕಿಲೋಮೀಟ್ರ್ ಆಗುತ್ತೆ. 12. ಹಂಗೆ ಬಿಡಿ ಉದ್ದಕ್ಕೆ. ಬಿಡ ಹಾಕಲಿ. ಈಗ ಮಾಡಿ